ಒಂದು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಆದರೆ ಈಗಾಗಲೇ ಇಡೀ ಭಾರತದಲ್ಲಿ ಅದರ ಬಗ್ಗೆ ಮಾತು ನಡೆಯುತ್ತಿದೆ. ಕಾರಣ ಅದು ಯಶ್ ಅವರ ಸಿನಿಮಾ. ಆದರೆ KGF ನಂತರ ಯಶ್ ಆಯ್ಕೆ ಮಾಡಿಕೊಂಡಿರುವ ಈ ಸಿನಿಮಾ KGFಗಿಂತ ಸಂಪೂರ್ಣ ವಿಭಿನ್ನ. ಹಾಗಾದರೆ ಟಾಕ್ಸಿಕ್ನಲ್ಲಿ ಅಂಥದ್ದೇನಿದೆ ಇಡೀ ಭಾರತ ಕಾಯುವಂತೆ ಮಾಡಿದ್ದು? ಬನ್ನಿ ಅನ್ಫೋಲ್ಡ್ ಮಾಡೋಣ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ಅನ್ಫೋಲ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಅನ್ಫೋಲ್ಡ್, ಜಗತ್ತಿನ ಕಥೆಗಳು ಕನ್ನಡದ ಧ್ವನಿಯಲ್ಲಿ. KGF ಯಶ್ ಅವರನ್ನು ಕೇವಲ ಕನ್ನಡ ಸ್ಟಾರ್ ಆಗಿ ಉಳಿಸಲಿಲ್ಲ, ಭಾರತದಾದ್ಯಂತ ಪರಿಚಯಿಸಿತು. KGF ಚಾಪ್ಟರ್ 2 ನಂತರ ಸಹಜವಾಗಿಯೇ ಎಲ್ಲರ ಪ್ರಶ್ನೆ ಒಂದೇ, ಯಶ್ ಅವರ ಮುಂದಿನ ಸಿನಿಮಾ ಯಾವುದು? ಆದರೆ ಯಶ್ ತಕ್ಷಣ ಮತ್ತೊಂದು ಸಿನಿಮಾ ಮಾಡಲಿಲ್ಲ. ಒಂದು ದೊಡ್ಡ ಸಿನಿಮಾದ ನಂತರ ಇನ್ನೊಂದು ದೊಡ್ಡ ಕಥೆಗಾಗಿ ಸಮಯ ತೆಗೆದುಕೊಂಡರು. ಆ ಕಾಯುವಿಕೆಯ ನಂತರ ಬಂದ ಸಿನಿಮಾ ಟಾಕ್ಸಿಕ್. KGFನಲ್ಲಿ ನಾವು ರಾಕಿ ಬಾಯ್ ಲೋಕವನ್ನು ನೋಡಿದ್ದೇವೆ. ಆದರೆ ಟಾಕ್ಸಿಕ್ನಲ್ಲಿ ಲೋಕವೇ ಬೇರೆ, ಡಾರ್ಕ್, ಸ್ಟೈಲಿಶ್, ಡೇಂಜರಸ್ ಮತ್ತು ಒಂದು ವಿಚಿತ್ರ ಫೇರಿ ಟೇಲ್. ಚಿತ್ರದ ಟ್ಯಾಗ್ಲೈನ್ ಕೂಡ ಎ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್. ಅಂದರೆ ಇದು ಸಾಮಾನ್ಯ ಕಥೆಯಲ್ಲ, ದೊಡ್ಡವರಿಗಾಗಿ ಒಂದು ಡಾರ್ಕ್ ಫೇರಿ ಟೈಲ್. ಟ್ರೈಲರ್ ನೋಡಿದಾಗ ಯಶ್ನ ಲುಕ್ನಿಂದ ಹಿಡಿದು ಚಿತ್ರದ ವರ್ಲ್ಡ್ವರೆಗೆ ಎಲ್ಲವೂ ಹೊಸದಾಗಿ ಕಾಣುತ್ತದೆ. ಟಾಕ್ಸಿಕ್ KGFನ ಮತ್ತೊಂದು ವರ್ಷನ್ ಅಲ್ಲ. ಆದರೆ ಟಾಕ್ಸಿಕ್ನ ದೊಡ್ಡ ಕುತೂಹಲ ಯಶ್ ಅವರಿಂದ ಮಾತ್ರ ಬರಲ್ಲ. ಈ ಸಿನಿಮಾದ ಹಿಂದೆ ಇದ್ದಾರೆ ಗೀತು ಮೋಹನ್ ದಾಸ್. ಒಂದು ಕಡೆ ಮಾಸ್ ಸಿನಿಮಾ ಮೂಲಕ ಭಾರತದಾದ್ಯಂತ ದೊಡ್ಡ ಅಭಿಮಾನ ಬಳಗವನ್ನು ಗೆದ್ದ ಯಶ್, ಮತ್ತೊಂದು ಕಡೆ ವಿಭಿನ್ನ ಕಥೆಗಳನ್ನು ಹೇಳುವ ಡೈರೆಕ್ಟರ್ ಗೀತು ಮೋಹನ್ ದಾಸ್. ಇವರಿಬ್ಬರ ಕಾಂಬಿನೇಷನ್ ಸಹಜವಾಗಿಯೇ ಒಂದು ಪ್ರಶ್ನೆ ಹುಟ್ಟಿಸುತ್ತದೆ, ಇವರಿಬ್ಬರು ಸೇರಿ ಯಾವ ರೀತಿಯ ಸಿನಿಮಾ ಕಟ್ಟಿರಬಹುದು? ಹಾಗಾದರೆ ಏಕೆ ಇಡೀ ಭಾರತ ಟಾಕ್ಸಿಕ್ಗಾಗಿ ಕಾಯುತ್ತಿದೆ? KGF ನಂತರ ಯಶ್ ಅವರ ಮುಂದಿನ ಸಿನಿಮಾ ಅನ್ನೋದೇ ಒಂದು ದೊಡ್ಡ ಕುತೂಹಲ. ಅದಕ್ಕೆ KGFಗಿಂತ ಸಂಪೂರ್ಣ ವಿಭಿನ್ನವಾದ ಒಂದು ಹೊಸ ವರ್ಲ್ಡ್, ಅದರ ಮೇಲೆ ಯಶ್ ಮತ್ತು ಗೀತು ಮೋಹನ್ ದಾಸ್ನ ಈ ಹೊಸ ಕಾಂಬಿನೇಷನ್, ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರೈಲರ್ ಈ ಕಥೆಯನ್ನು ಸಂಪೂರ್ಣವಾಗಿ ಹೇಳಿಲ್ಲ, ಬದಲಿಗೆ ಇನ್ನಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಈ ವರ್ಲ್ಡ್ ಹಿಂದೆ ಇರುವ ಕಥೆ ಏನು? ಯಶ್ ಇಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ? ಮತ್ತು ಟಾಕ್ಸಿಕ್ ನಿಜವಾಗಿ ಯಾವ ರೀತಿಯ ಸಿನಿಮಾ? ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಜನರು ಕಾಯುತ್ತಿದ್ದಾರೆ. ಕೆಲವು ಸಿನಿಮಾಗಳು ರಿಲೀಸ್ ಆದ ನಂತರ ದೊಡ್ಡದಾಗುತ್ತವೆ, ಆದರೆ ಕೆಲವು ಸಿನಿಮಾಗಳು ರಿಲೀಸ್ಗೂ ಮುಂಚೆಯೇ ಒಂದು ದೊಡ್ಡ ಕುತೂಹಲ ಹುಟ್ಟಿಸುತ್ತವೆ. ಟಾಕ್ಸಿಕ್ ಈಗ ಅಂತಹ ಸಿನಿಮಾಗಳಲ್ಲಿ ಒಂದು. ಇದು ಯಶ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ದೊಡ್ಡ ಅಧ್ಯಾಯವಾಗುತ್ತದೆಯೇ, ಅಥವಾ ಸಂಪೂರ್ಣ ಹೊಸದೇನಾದರೂ ಸೃಷ್ಟಿಸುತ್ತದೆಯೇ? ಅದನ್ನು ಆಗಸ್ಟ್ 26ರಂದು ನೋಡೋಣ. ಇದು ಟಾಕ್ಸಿಕ್ನ ಅನ್ಟೋಲ್ಡ್ ಸ್ಟೋರಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಅನ್ಫೋಲ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಜೊತೆ ಇರಿ. ಪ್ರತಿ ಪ್ರಶ್ನೆಯು ಒಂದು ಉತ್ತರದ ಪ್ರಯಾಣ, ಆ ಪ್ರಯಾಣವೇ ಅನ್ಫೋಲ್ಡ್.